ಕಾರ್ಮಿಕರ ಸಬಲೀಕರಣಕ್ಕಾಗಿ 250 ಕಾರ್ಮಿಕರಿಗೆ ಕಿಟ್ ವಿತರಣೆ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಚಾಮುಂಡಿ ನಗರದಲ್ಲಿ ಇಂದು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಂಡಳಿಯಿಂದ ಕಾರ್ಮಿಕರ ಸಬಲೀಕರಣಕ್ಕಾಗಿ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ತರಬೇತಿ ಹಾಗೂ ಕಿಟ್ ವಿತರಣಾ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಕಾರ್ಮಿಕರ ವೃತ್ತಿ ಕೌಶಲ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಚಾಮುಂಡೇಶ್ವರಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಾಯಿತರಾದ ಸುಮಾರು 250 ಕಾರ್ಮಿಕರಿಗೆ ಆರ್ಪಿಎಲ್ ಹಾಗೂ ಬ್ರಿಡ್ಜ್ ಕೋರ್ಸ್ ಅಡಿಯಲ್ಲಿ ಉಚಿತ ತರಬೇತಿ ನೀಡಲಾಗಿದ್ದು, ತರಬೇತಿಯನ್ನು ಯಶಸ್ವಿಯಾಗಿ ಪೂರೈಸಿದ ಪ್ರತಿಯೊಬ್ಬ ಕಾರ್ಮಿಕರಿಗೂ ಅವರ ದೈನಂದಿನ ಕೆಲಸಕ್ಕೆ ನೆರವಾಗುವಂತಹ ಉಪಕರಣಗಳನ್ನೊಳಗೊಂಡ ವಿಶೇಷ ಕಿಟ್ಗಳನ್ನು ಉಚಿತವಾಗಿ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಂಡಳಿಯ ಅಧ್ಯಕ್ಷರಾದ ಮುರುಗನ್, ಉಪಾಧ್ಯಕ್ಷರಾದ ಆರುಮುಗಂ ಹಾಗೂ ಕ್ಷೇತ್ರದ ಪ್ರಮುಖ ಮುಖಂಡರು ಮತ್ತು ಸಂಘದ ಸದಸ್ಯರು ಭಾಗವಹಿಸಿ ಕಾರ್ಮಿಕರನ್ನು ಯಶಸ್ವಿಗೊಳಿಸಿದರು. ಇವತ್ತಿನ ಕಾರ್ಯಕ್ರಮ ಬಂದು ಆರ್ಪಿಎಲ್ ಪ್ಲಸ್ ತರಬೇತಿ. ಆರ್ಪಿಎಲ್ ಅಂದ್ರೆ ರೆಕಗ್ನಿಷನ್ ಆಫ್ ಪ್ರಿಯರ್ ಲರ್ನಿಂಗ್, ಪೂರ್ವ ಕಲಿಕೆಯ ಗುರುತಿಸುವಿಕೆ. ಈ ಟ್ರೈನಿಂಗ್ ಬಂದು ಲೇಬರ್ಸ್ ಅವರಿಗೆ ಸೇಫ್ಟಿ ಟ್ರೈನಿಂಗ್. ಸೇಫ್ಟಿ ಟ್ರೈನಿಂಗ್ ಯಾವ ರೀತಿ ಯೂಸ್ ಮಾಡಬೇಕು ಅಂದ್ರೆ ಸೇಫ್ಟಿ ಹೆಲ್ಮೆಟ್, ಸೇಫ್ಟಿ ಗ್ಲೌಸ್, ಸೇಫ್ಟಿ ಗಾಗಲ್ಸ್, ಸೇಫ್ಟಿ ಜಾಕೆಟ್ ಇವೆಲ್ಲ ಯಾವ ರೀತಿ ಹಾಕೊಂಡು ಕೆಲಸ ಮಾಡಬಹುದು ಬಂದು ಅವರಿಗೆ ಸೇಫ್ಟಿ ತರಬೇತಿ. ಈ ತರಬೇತಿನ ಅವರಿಗೆ ಬಹಳಷ್ಟು ಸೌಲಭ್ಯವಿದೆ. ಈ ತರಬೇತಿಯಲ್ಲಿ ಬಂದವರಿಗೆ ಸರ್ಟಿಫಿಕೇಟ್ ಕೊಡ್ತೀವಿ, ಪ್ರಮಾಣ ಪತ್ರ. ಆ ಪ್ರಮಾಣ ಪತ್ರ ಅವ್ರಿಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಬೈ ಚಾನ್ಸ್ ಕೆಲಸ ಮಾಡೋ ಸಮಯದಲ್ಲಿ ಯಾರನ್ನ ಇನ್ಸ್ಪೆಕ್ಷನ್ ಬಂದ್ರೆ, ನೀವು ಏನ್ ಕೆಲಸ ಮಾಡ್ತಿದ್ರಪ್ಪ, ನಾನು ಲೇಬರ್ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತೀನಿ, ಏನ್ ಪ್ರೂಫ್ ಇದೆ? ಜಸ್ಟ್ ಅವ್ರ ಹತ್ರ ಲೇಬರ್ ಕಾರ್ಡ್ ಮಾತ್ರ ಇರುತ್ತೆ, ಬೇರೆ ಪ್ರಮಾಣ ಪತ್ರ ಇರಲ್ಲ. ಈ ಟ್ರೈನಿಂಗ್ ಅವ್ರು ಯಾರು ಬಂದಿರ್ತಾರಲ್ಲ ಅವ್ರಿಗೆ ಪ್ರತಿಯೊಬ್ಬರಿಗೆ ನಾವು ಪ್ರಮಾಣ ಪತ್ರ ಅಂದ್ರೆ ಸರ್ಟಿಫಿಕೇಟ್ ನಂತರ ಅವ್ರಿಗೆ ಕೊಡ್ತಿದೀವಿ. ಆ ಸರ್ಟಿಫಿಕೇಟ್ ಅಲ್ಲಿ ಅವ್ರಿಗೆ ನೇಮು, ಅವ್ರ ಲೇಬರ್ ಕಾರ್ಡ್ ನಂಬರ್, ಅವ್ರು ಏನ್ ಕೆಲಸ ಮಾಡ್ತಾರ, ಎಲೆಕ್ಟ್ರಿಷಿಯನ್ ಇದ್ರೆ ಎಲೆಕ್ಟ್ರಿಷಿಯನ್ ಸೀಲ್, ಮೇಸನ್ ಇದ್ರೆ ಮೇಸನ್ ಸೀಲ್, ಕಾರ್ಪೆಂಟರ್ ಇದ್ರೆ ಕಾರ್ಪೆಂಟರ್ ಸೀಲ್. ಇವೆಲ್ಲ 5 ಇಕ್ವಿಪ್ಮೆಂಟ್ಸ್ ಆದ್ಮೇಲೆ ಅವ್ರಿಗೆ ಪ್ರತಿಯೊಬ್ಬರಿಗೆ ಬ್ಯಾಚ್ ವೈಸ್ ಫೋಟೋ ಸೆಕ್ಷನ್ ಇರುತ್ತೆ. ಸೇಫ್ಟಿ ಹೆಲ್ಮೆಟ್ ಯಾವ ರೀತಿ ಹಾಕೊಬೇಕು, ಸೇಫ್ಟಿ ಗ್ಲೌಸ್ ಯಾವ ರೀತಿ ಹಾಕೊಬೇಕು, ಸೇಫ್ಟಿ ಜಾಕೆಟ್ ಹಾಕೊಂಡ್ರೆ ಏನ್ ಯೂಸ್ ಆಗುತ್ತೆ. ಅದಾದ ನಂತರ ಅವರಿಗೆ ಒಂದು ಪ್ರಾಕ್ಟಿಕಲ್ ಇರುತ್ತೆ. ಪ್ರಾಕ್ಟಿಕಲ್ ಅಂದ್ರೆ ನಾರ್ಮಲಿ ಅವರ ಸೈಟ್ ಅಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರಲ್ಲ ಅದೇ ರೀತಿ ನಮಗೆ ಅವರು ಪ್ರಾಕ್ಟಿಕಲ್ ನಂತರ ಒಂದು ಫೋಟೋ ಸೆಕ್ಷನ್ ಇರುತ್ತೆ. ಅದ್ರ ಜೊತೆ ಅವರಿಗೆ ಒಂದು ಎಕ್ಸಾಮ್ ಇರುತ್ತೆ, ಥಿಯರಿ ಎಕ್ಸಾಮ್. ಆ ಥಿಯರಿ ಎಕ್ಸಾಮ್ ಅಲ್ಲಿ ಅವ್ರು ಏನ್ ಕೆಲಸ ಮಾಡ್ತಾರಲ್ಲ ಅದೇ ಕೆಲಸವನ್ನು ನಾವು ಅವ್ರಿಗೆ ಮಾರ್ಕ್ಸ್ ತಕ್ಕಂಗ ಗ್ರೇಡ್ ಹಾಕ್ತಿವಿ. ಇವಾಗ 60% ಬಂದ್ರೆ ಎ ಗ್ರೇಡ್, 70 ಬಂದ್ರೆ A+, 80 ಬಂದ್ರೆ A+, 50 ಬಂದ್ರೆ ಬಿ ಗ್ರೇಡ್. ಆ ನಂತರ ನಾವು ಅವರಿಗೆ ಪ್ರತಿಯೊಬ್ಬರು ಲೇಬರ್ಸ್ಗೆ ಪಾಸ್ ಮಾಡಿ ಅವರಿಗೆ 2,000 ರೂಪಾಯಿ ಅಮೌಂಟ್ ಹಾಕ್ತಿವಿ. ಆ 2,000 ರೂಪಾಯಿ ಅಮೌಂಟ್ ಹಾಕ್ಬೇಕಂದ್ರೆ ದಾಖಲೆ ನಿಮಗೆ ಲೇಬರ್ ಕಾರ್ಡ್ ಜೆರಾಕ್ಸ್, ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಇವು 3 ನಮಗೆ ಕರೆಕ್ಟ್ ಇರಬೇಕು. ಕರೆಕ್ಟ್ ಇದ್ರ ನಂತರ ಅವರಿಗೆ 1 ತಿಂಗಳ ಆದ್ಮೇಲೆ ಅವರಿಗೆ ಅವ್ರ ಅಕೌಂಟಲ್ಲಿ ಡೈರೆಕ್ಟ್ 2,000 ರೂಪಾಯಿ ಜಮಾ ಆಗುತ್ತೆ. ಸರ್, ನಮ್ಮ ಚಾಮುಂಡೇಶ್ವರಿ ಕಟ್ಟಡ ಸಂಘದಿಂದ ಇಲ್ಲಿರೋ ಜನಗಳಿಗೆ ತುಂಬಾ ಅನುಕೂಲ ಇರುತ್ತೆ. RPL ಕಿಟ್ ಕೊಟ್ರು, ಈಗ ಮತ್ತೆ ಸರ್ಟಿಫಿಕೇಟ್ ಕೊಟ್ರು. ಮತ್ತೆ ಕೆಲಸ ಮಾಡೋರಿಗೆ ಇಲ್ಲಿ ಸಂಘದಿಂದ ಹಾಸ್ಪಿಟ್ಲ್ ತೋರಿಸ್ತಾ ಇದ್ದಾರೆ, ಮತ್ತೆ ಗಿಫ್ಟ್ಗಳು ಕೊಡ್ತಾ ಇದ್ದಾರೆ. ಆಮೇಲೆ ಏನೇನು ಬೇಕು ಇಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಸಂಘದ ಮುರುಗಣ್ಣ ಅವರು. ನಾವು ಚಾಮುಂಡೇಶ್ವರಿ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಸಂಘದಿಂದ ನಮ್ಮ ಅಧ್ಯಕ್ಷರಾದ ಮುರುಗನ್ ಅವರು, ಉಪಾಧ್ಯಕ್ಷರಾದ ಆರ್ಮುಗಂ ಅವರು, ಟೋಟಲ್ ನಾವು ಒಂದು 11-15 ಜನ ಟೀಮ್ ಆಗಿ ಈ ಯೂನಿಯನ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ. ಪ್ರತಿಯೊಬ್ಬರಿಗೂ ಈ ಸೌಲಭ್ಯ ಸಿಗ್ಬೇಕಂತ ಆಸೆ ಪಡ್ತಾ ಇದೀವಿ. ನಿಮ್ಗೆ ಏನೇ ತೊಂದರೆ ಆಗ್ಲಿ, ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಇಮಿಡಿಯೇಟ್ಲಿ ನಮ್ ನಂಬರ್ ಇದ್ದೇ ಇರ್ತದೆ ನಿಮ್ಮ ಹತ್ರ. ನಮ್ಮ ಮುರುಗನ್ ಅವ್ರ ಸಾಹೇಬ್ರಿಗೆ ಫೋನ್ ಮಾಡಿದ್ರೆ ಅವ್ರ ಹಿಂದೆ ನಾವು ಎನಿ ಟೈಮ್ ಬಂದು ನಿಮ್ಗೆ ಎಷ್ಟೇ ಹೊತ್ತು ಆಗ್ಲಿ ನೀವು ಕಾಲ್ ಮಾಡಿ, ನಾವು ಬಂದು ನಿಮ್ಗೆ ಸಹಾಯಧನ ನೀಸ್ಕೊಡ್ತೀವಿ, ಸಹಾಯ ಮಾಡ್ತೀವಿ. ಹಂಗೆ ಮೆಡಿಕಲ್ ಅಲ್ಲೂ ಸರಿ, ಏನೇ ಆದ್ರೂ ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ಲಿ ತೊಂದರೆ ಆದ್ರೂ ಸರಿ, ನಾವು ಆಲ್ಮೋಸ್ಟ್ ಅವ್ರ ಹಿಂದೆ ನಾವು ಖಂಡಿತ ಬಂದು ನಿಮ್ಗೆ ಏನ್ ಬೇಕಾದ್ರೂ ನಾವು ಮಾಡ್ಕೊಡಕ್ಕೆ ನಾವು ಸಿದ್ಧವಾಗಿದ್ದೀವಿ.